ನಮ್ಮ ಜಿಗಣಿ ಕರಗವು ಆನೇಕಲ್ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ಮತ್ತು ಧಾರ್ಮಿಕ ಉತ್ಸವವಾಗಿದ್ದು, ದ್ರೌಪದಿ ದೇವಿಯನ್ನು ಆದಿಶಕ್ತಿಯಾಗಿ ಆರಾಧಿಸುವ ವಹ್ನಿ ಕುಲ ಕ್ಷತ್ರಿಯ ಸಮುದಾಯದವರು ಇದನ್ನು ಶತಮಾನಗಳಿಂದ ಆಚರಿಸುತ್ತಿದ್ದಾರೆ. ಬೆಂಗಳೂರು ಕರಗದ ಮಾದರಿಯಲ್ಲೇ ನಡೆಯುವ ಈ ಉತ್ಸವವು ಪಾಂಡವರ ಪತ್ನಿ ದ್ರೌಪದಿಯ ಶೌರ್ಯ ಮತ್ತು ಪತಿವ್ರತ ಧರ್ಮವನ್ನು ಸ್ಮರಿಸುವ 9 ದಿನಗಳ ವೈಭವೋಪೇತ ಕಾರ್ಯಕ್ರಮವಾಗಿದೆ. ನಮ್ಮ ಜಿಗಣಿಯ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಸ್ಥಾನದಲ್ಲಿ ನಡೆಯುವ ಈ ಹಬ್ಬದಲ್ಲಿ ದ್ರೌಪದಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಈ ಕರಗವು ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿಯ ಪಾತ್ರವನ್ನು ಆಧರಿಸಿ ಅದು ಆಕೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಜಿಗಣಿಯ ವೀರಕುಮಾರರು ಪವಿತ್ರವಾಗಿ ಕಠಿಣ ವ್ರತವನ್ನು ಅನುಸರಿಸಿ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಕರಗವನ್ನು ಹೊರುತ್ತಾರೆ. ಧ್ವಜಾರೋಹಣ, ಹಸಿ ಕರಗ, ಪೂರ್ಣಿಮೆಯೆಂದು ನಡೆಯುವ ಹೂವಿನ ಕರಗ ಮತ್ತು ಗಾವು ಸೇವೆಗಳು ಪ್ರಮುಖವಾಗಿವೆ. ಯುಗಾದಿ ನಂತರ ಬರುವ ಚೈತ್ರ ಮಾಸದ ಹುಣ್ಣಿಮೆಯೆಂದು ಅದ್ದೂರಿಯಾಗಿ ನಡೆಯುವ ಈ ಉತ್ಸವದಲ್ಲಿ ಜಿಗಣಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಭಾಗವಹಿಸುತ್ತಾರೆ. ಈ ಸಾಂಪ್ರದಾಯಿಕ ಕರಗವು ಹೂಗಳಿಂದ ಅಲಂಕೃತವಾದ ಕುಂಭವನ್ನು ದ್ರೌಪದಿಯ ರೂಪವೆಂದು ಪೂಜಿಸಿ ರಾತ್ರಿ ಇಡೀ ಮೆರವಣಿಗೆ ಮಾಡುವುದರೊಂದಿಗೆ ಅಂತ್ಯಗೊಳ್ಳುತ್ತದೆ. ಹಾಗೂ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ.